ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಡೇವ್ ರಾಮ್ಸಿಯ ಬುಕ್ ದ ಟೋಟಲ್ ಮನಿ ಮೇಕೋವರ್. ಈ ಬುಕ್ ಇರೋದ್ರಲ್ಲೇ ಒನ್ ಆಫ್ ದ ಬೆಸ್ಟ್ ಫೈನಾನ್ಸ್ ಬುಕ್ ಆಗಿದೆ. ಯಾಕಂದ್ರೆ ಈ ಬುಕ್ ಅಲ್ಲಿ ಹೇಳಿರೋ ಎಲ್ಲಾ ವಿಷಯಗಳು ತುಂಬಾ ಪ್ರಾಕ್ಟಿಕಲ್ ಆಗಿದೆ. ಈ ಬುಕ್ ನಮ್ ರೀತಿ ಕಾಮನ್ ಪರ್ಸನ್ ಗೆ ಬರ್ದಿದ್ದಾರೆ. ಈ ಬುಕ್ ಅಲ್ಲಿ ಡೇವ್ ನಮ್ಗೆ ಹೇಗೆ ನಾವು ಫೈನಾನ್ಷಿಯಲ್ ಫಿಟ್ನೆಸ್ ನ ಅಚೀವ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಮತ್ತೆ ನಮ್ಮ ಲೈಫ್ ಅಲ್ಲಿ ದುಡ್ಡಿನ ಬಗ್ಗೆ ಎಷ್ಟು ಸ್ಟ್ರೆಸ್ ಇದೆಯೋ ಅದರಿಂದ ಪಾರಾಗೋದು ಹೇಗೆ ಅಂತ ಕೂಡ ಇವರು ಹೇಳ್ಕೊಡ್ತಾ ಇದ್ದಾರೆ. ಡೇವ್ಗೆ 25 ವರ್ಷ ಆಗಿರ್ಬೇಕಾದ್ರೆ ಅವರೊಬ್ರು ಮಿಲಿಯನರ್. ಆದ್ರೆ ಅವರ ದುಡ್ಡನ್ನ ಸರಿಯಾಗಿ ಯೂಸ್ ಮಾಡದೆ ಇರೋದ್ರಿಂದ ಅವರ 30ನೇ ವಯಸ್ಸಲ್ಲಿ ಎಲ್ಲವನ್ನ ಕಳ್ಕೊತಾರೆ. ನಂತರ ದುಡ್ಡಿನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನೆಲ್ಲ ಕಲ್ತ್ಕೊಂಡ್ರು ಆ ವಿಷಯವನ್ನ ಈ ಬುಕ್ ಅಲ್ಲಿ ಹೇಳಿದ್ದಾರೆ. ಅದರಿಂದ ನಾನು ನಿಮ್ಗೆ 5 ಬೇಬಿ ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ. ಅದನ್ನ ಫಾಲೋ ಮಾಡಿದ್ರೆ ನಾವು ಕೂಡ ಫೈನಾನ್ಷಿಯಲ್ ಫಿಟ್ನೆಸ್ ಅನ್ನ ಅಚೀವ್ ಮಾಡಬಹುದು. ಯಾವುದೇ ಒಂದು ಸ್ಟೆಪ್ ಅನ್ನು ಕೂಡ ನಾವು ಮಿಸ್ ಮಾಡಲೇಬಾರದು. ಸೊ ಸ್ಟಾರ್ಟ್ ಮಾಡೋಣ. ಸ್ಟೆಪ್ ನಂಬರ್ 1, ನೋ ಮೋರ್ ಡಿನೈಲ್. ಆತರ ಹೇಳ್ತಾರೆ, ಜಾಸ್ತಿ ಜನರಿಗೆ ಏನಕ್ಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂದ್ರೆ ಆಕ್ಚುಲ್ ಆಗಿ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಯಾವಾಗ್ಲೂ ಕೂಡ ಡಿನೈಲ್ ಅಲ್ಲೇ ಬಾಳ್ತಾ ಇರ್ತಾರೆ. ಹೇಗೆ ಒಬ್ರು ಜಂಕ್ ಫುಡ್ ನ ಜಾಸ್ತಿ ತಿಂತಾರೋ, ಯಾವುದೇ ರೀತಿಯ ಎಕ್ಸರ್ಸೈಸ್ ಅನ್ನ ಮಾಡದೆ ಇರ್ತಾರೋ, ಅವರಿಗೆ ಔಟ್ ಆಫ್ ಶೇಪ್ ಆಗ್ತಾ ಇದೀವಿ ಅಂತ ರಿಯಲೈಸ್ ಆಗೋದೇ ಇಲ್ಲ. ಯಾವಾಗ್ಲೂ ಅವರು ಡಿನೈಲ್ ಅಲ್ಲೇ ಬಾಳ್ತಾ ಇರ್ತಾರೆ. ಫಿಟ್ ಆಗಿದ್ದೀನಿ ಅಂತ ಯಾವಾಗ ಅವರು ನಾನು ದಪ್ಪ ಆಗಿದ್ದೀನಿ, ತನ್ನ ಹೆಲ್ತ್ ಸ್ಪಾಯ್ಲ್ ಆಗಿದೆ ಅಂತ ರಿಯಲೈಸ್ ಮಾಡ್ತಾರೋ ಆವಾಗ ಟೈಮು ಮಿತಿ ಮೀರಿ ಹೋಗಿರುತ್ತೆ. ಇದೇ ರೀತಿ ಸುಮಾರು ಜನ ನೋಡೋದಕ್ಕೆ ಶ್ರೀಮಂತರಾಗಿ ಕಾಣಬಹುದು. ಯಾಕಂದ್ರೆ ಅವರ ಮೊಬೈಲ್ ನ ಅವಾಗವಾಗ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅವ್ರ ತರ ದೊಡ್ಡ ಮನೆ ಇರುತ್ತೆ, ಹೊಸ ಕಾರ್ ಇರುತ್ತೆ. ಇದೆಲ್ಲವನ್ನ ಅವರು ಲೋನ್ ಅಲ್ಲಿ, ಕ್ರೆಡಿಟ್ ಕಾರ್ಡ್ ಅಲ್ಲಿ ತಗೊಂಡಿರ್ತಾರೆ. ಇದರಿಂದ ಅವರಿಗೆ ಫೈನಾನ್ಷಿಯಲ್ ಆಗಿ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅನ್ಸುತ್ತೆ. ಇದರಿಂದ ಅವರು ಯಾವಾಗ್ಲೂ ಕೂಡ ಡಿನೈಲ್ ಅಲ್ಲೇ ಬಾಳ್ತಾರೆ. ಇದೆಲ್ಲ ಅವರಿಗೆ ಅರ್ಥ ಆಗ್ಬೇಕಾದ್ರೆ ಟೈಮು ಮಿತಿ ಮೀರಿ ಹೋಗಿರುತ್ತೆ. ಯಾಕಂದ್ರೆ ಈ ಪ್ರಾಸೆಸ್ ತುಂಬಾ ಸ್ಲೋ ಆಗಿರುತ್ತೆ. ಅದರಿಂದ ಜನರು ಅದನ್ನ ಇಗ್ನೋರ್ ಮಾಡ್ತಾ ಹೋಗ್ತಾರೆ. ಆತನ ಪ್ರಕಾರ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ನಮ್ಮ ಫಿಟ್ನೆಸ್ ನ ಹಾಗೆ. ಆದ್ರಿಂದ ಯಾವಾಗ್ಲೂ ಕೂಡ ನಾವು ಅದ್ರ ಬಗ್ಗೆ ಗಮನ ಕೊಡ್ಬೇಕು. ಇಲ್ಲಾಂದ್ರೆ ಅದು ಯಾವಾಗ ಬೇಕಾದ್ರೆ ನಮ್ಗೆ ಸಮಸ್ಯೆಯನ್ನ ಉಂಟು ಮಾಡಬಹುದು. ಆದ್ರಿಂದನೇ ಡಿನೈಲ್ ಇಂದ ಹೊರಗಡೆ ಬನ್ನಿ. ನಿಜ ಏನೋ ಅದನ್ನ ನೀವು ಫೇಸ್ ಮಾಡಿ ಅಂತ ಹೇಳ್ತಾರೆ. ನಿಮ್ಮನ್ನ ನೀವು ಮಿರರ್ ಅಲ್ಲಿ ನೋಡ್ಕೊಳ್ಳಿ. ಯಾಕಂದ್ರೆ ನೀವೇ ನಿಮ್ಗೆ ದೊಡ್ಡ ಶತ್ರು. ನಿಮ್ಗೆ ವೇಟ್ ಜಾಸ್ತಿ ಆಗಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿ, ಎಕ್ಸರ್ಸೈಸ್ ಮಾಡಿ. ಅದೇ ರೀತಿ ನಿಮ್ಮ ಖರ್ಚುಗಳನ್ನ ಟ್ರ್ಯಾಕ್ ಮಾಡಿ. ಅಂದ್ರೆ ನೀವು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರಾ, ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಅಂತ. ಯಾಕಂದ್ರೆ ಎಷ್ಟು ಸಂಪಾದನೆ ಮಾಡ್ತಾ ಇದ್ರೋ ಅದಕ್ಕಿಂತ ಜಾಸ್ತಿ ನೀವು ಖರ್ಚು ಮಾಡ್ಲೇಬಾರ್ದು. ಹಾಗಿದ್ರೆ ನೀವು ಫೈನಾನ್ಷಿಯಲಿ ಔಟ್ ಆಫ್ ಶೇಪ್ ಅಲ್ಲಿ ಇದ್ದೀರಾ. ಈ ಫೈನಾನ್ಷಿಯಲ್ ಬಬಲ್ ಯಾವಾಗ ಬೇಕಾದ್ರೂ ಬಸ್ಟ್ ಆಗಬಹುದು. ಅದಕ್ಕಿಂತ ಮುಂಚೆ ನೀವು ರೆಡಿಯಾಗಿ ಅದರಿಂದ ನೀವು ಹೊರಗಡೆ ಬನ್ನಿ. ಸ್ಟೆಪ್ ನಂಬರ್ 2, ಸ್ಟಾರ್ಟ್ ಯುವರ್ ಎಮರ್ಜೆನ್ಸಿ ಫಂಡ್. ಯಾವಾಗೆಲ್ಲ ನಮಗೆ ಎಮರ್ಜೆನ್ಸಿ ಉಂಟಾಗುತ್ತೋ ಆತರ ಅದಕ್ಕೆ ರೈನಿ ಡೇಸ್ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಈ ಎಮರ್ಜೆನ್ಸಿ ಫಂಡ್ ಅನ್ನ ಆಥರ್ ಅಂಬ್ರಲಾ ಅಂತ ಹೇಳ್ತಾರೆ. ಹೇಗೆ ಮಳೆಯಿಂದ ಅಂಬ್ರಲಾ ನಮ್ಮನ್ನ ನೆನೆದೇ ಇರೋ ಹಾಗೆ ಕಾಪಾಡುತ್ತೋ ಅದೇ ರೀತಿನೇ ಏನಾದ್ರೂ ಒಂದು ಎಮರ್ಜೆನ್ಸಿ ಬಂದ್ರೆ ಈ ಎಮರ್ಜೆನ್ಸಿ ಫಂಡ್ ಅಂಬ್ರಲಾ ಹಾಗೆ ನಮ್ಮನ್ನ ಕಾಪಾಡುತ್ತೆ, ನಮ್ಮನ್ನ ಸಾಲ ಮಾಡದೇ ಇರೋ ಹಾಗೆ ತಪ್ಪಿಸುತ್ತೆ. ಈಗ ಕ್ವಶನ್ ಏನಂದ್ರೆ ನಮ್ಮ ಹತ್ರ ಎಷ್ಟು ಎಮರ್ಜೆನ್ಸಿ ಫಂಡ್ ಇರಬೇಕು? ಆತರ ನಮ್ಗೆ $1,000 ಅನ್ನ ಸಜೆಸ್ಟ್ ಮಾಡ್ತಾರೆ. ಅಂದ್ರೆ ಹತ್ತತ್ರ 75,000. ಆದ್ರೆ ಅಟ್ಲೀಸ್ಟ್ ನಿಮ್ಮ ಹತ್ರ 1 ಮಂತ್ ಸ್ಯಾಲರಿ ಆದ್ರೂ ಎಮರ್ಜೆನ್ಸಿ ಫಂಡ್ ಆಗಿ ಇರಬೇಕು. ಇದರಿಂದ ಬೇರೆ ಕಡೆಯಿಂದ ನೀವು ದುಡ್ಡು ತಗೋಬೇಕು ಅಂತ ಅವಶ್ಯಕತೆ ಇರೋದೇ ಇಲ್ಲ. ಈಗ ಈ ಎಮರ್ಜೆನ್ಸಿ ಯಾವ ರೀತಿ ಸೃಷ್ಟಿಯಾಗುತ್ತೆ? ನಿಮ್ಮ ಮನೆಯಲ್ಲಿ ಏನಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಉಂಟಾಗಬಹುದು, ನಿಮ್ಮ ಜಾಬ್ ಹೋಗುತ್ತೆ, ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ಲಾಸ್ ಉಂಟಾಗಬಹುದು. ಇದೆಲ್ಲವೂ ಕೂಡ ಎಮರ್ಜೆನ್ಸಿ ಆಗಿರಬಹುದು. ಆ ಎಮರ್ಜೆನ್ಸಿ ಫಂಡ್ ನಿಮ್ಮ ಹತ್ರ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಬೇಕು. ಅಂದ್ರೆ ಆ ದುಡ್ಡನ್ನ ಸ್ಟಾಕ್ಸ್ ಅಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ, ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿರಬಾರ್ದು. ಈ ದುಡ್ಡನ್ನು ನಿಮ್ಮಿಂದ ಈಸಿಯಾಗಿ ಆಕ್ಸೆಸ್ ಮಾಡೋ ಹಾಗಿರ್ಬೇಕು. ಸೊ ದಟ್ ಎಮರ್ಜೆನ್ಸಿ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡೋ ಹಾಗೆ ಇರಬೇಕು. ಆವಾಗ ಬೇರೆಯವ್ರ ಹತ್ರ ನೀವು ದುಡ್ಡನ್ನ ತಗೋಬೇಕಂತ ಅವಶ್ಯಕತೆ ಬರೋದೇ ಇಲ್ಲ. ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಬೇಕಾದ ಅವಶ್ಯಕತೆ ಬರೋದೇ ಇಲ್ಲ. ಮತ್ತೆ ಇನ್ನೊಂದು ವಿಚಾರ, ಈ ಎಮರ್ಜೆನ್ಸಿ ಫಂಡ್ ಅನ್ನ ನಿಮ್ಮ ಎಂಜಾಯ್ಮೆಂಟ್ ಗೆ, ನಿಮ್ಮ ಬರ್ತ್ಡೇ ಪಾರ್ಟಿ, ಹೊಸ ಮೊಬೈಲ್ ತಗೊಳ್ಳೋದಿಕ್ಕೆ ಈ ರೀತಿಯಲ್ಲಿ ಅದನ್ನ ಖರ್ಚು ಮಾಡಕ್ಕೆ ಹೋಗ್ಬಾರ್ದು. ಯಾವ್ದಾದ್ರು ಎಮರ್ಜೆನ್ಸಿ ಬಂದ್ರೆ ಮಾತ್ರ ಅದನ್ನ ನೀವು ಯೂಸ್ ಮಾಡ್ಬೇಕು. ಆತರ ಹೇಳ್ತಾರೆ, ನಿಮ್ಮ ಎಮರ್ಜೆನ್ಸಿ ಫಂಡ್ ಅನ್ನ ನೀವು ಯೂಸ್ ಮಾಡ್ಬಿಟ್ರೆ ಮತ್ತೆ ನೀವು ಎಮರ್ಜೆನ್ಸಿ ಫಂಡ್ ಅನ್ನ ಒಟ್ಟಾಕ್ಬೇಕು. ಸ್ಟೆಪ್ ನಂಬರ್ 3, ಪೇ ಯುವರ್ ಡೆಪ್ಟ್ ವಿತ್ ಡೆಪ್ಟ್ ಸ್ನೋಬಾಲ್. ನಿಮ್ಮ ವೆಲ್ತ್ ಅನ್ನ ನೀವು ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಒಂದು ಪವರ್ಫುಲ್ ಆದ ವೆಪನ್ ಏನಂದ್ರೆ ಅದೇ ನಿಮ್ಮ ಇನ್ಕಮ್. ದೊಡ್ಡ ಶತ್ರು ಯಾರಂದ್ರೆ ಅದು ನಿಮ್ಮ ಸಾಲ. ಅದನ್ನ ಮುಗಿಸೋದಿಕ್ಕೆ ಆತರ ನಮ್ಮ ಹತ್ರ ಡೆಪ್ಟ್ ಸ್ನೋಬಾಲ್ ಮೆಥಡ್ ಅನ್ನ ಯೂಸ್ ಮಾಡೋದಕ್ಕೆ ಹೇಳ್ತಾರೆ. ಹೀಗೆ ಒಂದು ಸಣ್ಣ ಸ್ನೋಬಾಲು ಗುಡ್ಡದ ಮೇಲಿಂದ ಉಳಿಸಿದ್ರೆ ಅದು ಕೆಳಗಡೆ ಬರ್ತಾ 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 ಒಂದು ದೊಡ್ಡ ಸ್ನೋಬಾಲ್ ಆಗಿ ಪರಿವರ್ತನೆ ಆಗುತ್ತೋ ಅದೇ ರೀತಿನೇ ನಿಮ್ಮ ಎಲ್ಲಾ ಸಾಲವನ್ನ ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಕಟ್ತಾ ಬರ್ಬೇಕು. ಆತರ ಏನ್ ಹೇಳ್ತಾರಂದ್ರೆ ಒಬ್ಬ ಮನುಷ್ಯ ಮಿಲಿಯನರ್ ಆಗ್ಬೇಕು ಅಂದ್ರೆ ಅವ್ರ ಹತ್ರ ಯಾವ್ದೇ ರೀತಿ ಸಾಲ ಇರ್ಲೇಬಾರ್ದಂತೆ. ಯಾಕಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಲೋನ್ ಸಿಗೋದು ತುಂಬಾ ಸುಲಭ. ನೀವು ಕೂತ್ ಮಾತಾಡಿದ್ರೆ ನಿಮ್ಗೆ ಲೋನ್ ಸಿಕ್ಬಿಡುತ್ತೆ. ಆತರ ಹೇಳ್ತಾರೆ, ನಮ್ಮ ಎಲ್ಲಾ ಲೋನ್ಸ್ ಅನ್ನ ಒಂದು ಆರ್ಡರ್ ಅಲ್ಲಿ ಬರ್ಕೋಬೇಕಂತೆ. ಎಲ್ಲದಕ್ಕಿಂತ ಮುಂಚೆ ನಿಮ್ಮ ಸಣ್ಣ ಲೋನ್ ಏನಿದೆಯೋ ಅದನ್ನ ಫಸ್ಟ್ ಬರಿಬೇಕಂತೆ. ಅದರ ನಂತರ ಸ್ವಲ್ಪ ದೊಡ್ಡ ಲೋನ್, ಮತ್ತೆ ಹೋಗ್ತಾ ಹೋಗ್ತಾ ಇರೋದ್ರಲ್ಲೇ ದೊಡ್ಡ ಲೋನ್. ಫಸ್ಟ್ ಸಣ್ಣಕ್ಕಿರೋ ಲೋನ್ ಅನ್ನ ನೀವು ಕಟ್ಟಿ ಮುಗಿಸ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಹತ್ರ ನೀವು 10,000 ತಗೊಂಡಿರ್ತೀರಾ. ಪ್ರತಿ ತಿಂಗಳು ನೀವು ಅವನಿಗೆ ₹1,000 ಕೊಡ್ತಾ ಇರ್ತೀರಾ. ಎರಡನೇದು ಸ್ವಲ್ಪ ದೊಡ್ಡ ಲೋನ್. ನೀವು EMI ಗೆ ಒಂದು ಲ್ಯಾಪ್ಟಾಪ್ ಅನ್ನ ತಗೊಂಡಿರ್ತೀರಾ. ಅದಕ್ಕೋಸ್ಕರ ಒಂದೊಂದು ತಿಂಗಳು ₹2,000 ಪೇ ಮಾಡ್ತೀರಾ.
ಮೂರನೇ ಸಾಲದಲ್ಲಿ ನಿಮ್ಮ ಕಾರ್ನ EMI ಹೋಗುತ್ತೆ. ಅದಕ್ಕೋಸ್ಕರ ತಿಂಗಳು 5,000 ರೂಪಾಯಿನ ಕಟ್ತಾ ಇರ್ತೀರಾ. ನೀವು ಪ್ರತಿ ತಿಂಗಳು 10,000 ರೂಪಾಯಿನ ಸೇವ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಆವಾಗ ಫಸ್ಟ್ ನಿಮ್ಮ ಫ್ರೆಂಡಿಗೆ ಕೊಡ್ಬೇಕಾದ 10,000 ರೂಪಾಯಿನ ಕೊಟ್ಬಿಡಿ. ಇದರಿಂದ ಫಸ್ಟ್ ಮಂತ್ ಅಲ್ಲೇ ಆ ಲೋನ್ ಇಂದ ನೀವು ಫ್ರೀ ಆಗ್ತೀರಾ. ನಂತರ ನಿಮ್ಮ ಲ್ಯಾಪ್ಟಾಪ್ ನ ಪೂರ್ತಿ ಅಮೌಂಟ್ ಅನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಟ್ಟಿ ಮುಗಿಸ್ಬಿಡಿ. ನಂತರ ಪೂರ್ತಿ ಗಮನವನ್ನ ನಿಮ್ಮ ಕಾರ್ ಲೋನ್ ಮೇಲೆ ಹಾಕಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಸಣ್ಣ ಲೋನ್ ನ ಫಸ್ಟ್ ಪೇ ಮಾಡ್ತೀರಾ, ಮತ್ತೆ ಉಳಿದಿರೋ ದುಡ್ಡನ್ನ ನೆಕ್ಸ್ಟ್ ಲೋನ್ ನ ಕಟ್ಟೋದಿಕ್ಕೆ ಯೂಸ್ ಮಾಡ್ಕೋತೀರಾ. ಈ ರೀತಿ ನಿಮ್ಮ ಎಲ್ಲಾ ಲೋನ್ಸ್ ಅನ್ನ ನೀವು ಮುಗಿಸಬಹುದು. ಈ ಸ್ಟೆಪ್ ಅಲ್ಲಿ ನಾವು ನಮ್ಮ ಹೋಮ್ ಲೋನ್ ಅನ್ನ ಕೌಂಟ್ ಮಾಡಕ್ಕೆ ಹೋಗ್ಬಾರ್ದು. ಎಲ್ಲಾ ಲೋನ್ಸ್ ಅನ್ನ ನಾವು ಈ ರೀತಿ ಫಿನಿಶ್ ಮಾಡ್ಬೇಕು. ನಮ್ಮ ಸಣ್ಣ ಲೋನ್ಸ್ ಮುಕ್ತಾಯಗೊಂಡ್ಮೇಲೆ ಆವಾಗ ನಮ್ಗೆ ಒಂದು ಅಚೀವ್ಮೆಂಟ್ ರೀತಿ ಫೀಲಿಂಗ್ ಬರುತ್ತೆ. ನೆಕ್ಸ್ಟ್ ಲೋನ್ ನ ಮುಗಿಸೋದಕ್ಕೆ ನಮ್ಗೊಂದು ಮೋಟಿವೇಶನ್ ಸಿಗುತ್ತೆ. ಹೀಗೆ ನೀವು ಜಿಮ್ಮಿ ಹೋಗ್ಬೇಕಾದ್ರೆ ಫಸ್ಟ್ ವೀಕ್ ಅಲ್ಲಿ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಅನ್ನ ನೋಡ್ತಿರೋ, ನೆಕ್ಸ್ಟ್ ವೀಕ್ ನೀವು ತುಂಬಾ ಎಕ್ಸೈಟೆಡ್ ಆಗಿ ನೀವು ವರ್ಕೌಟ್ ಮಾಡ್ತಿರೋ, ಅದೇ ರೀತಿಯಾದ ಮೋಟಿವೇಶನ್ ನಿಮ್ಮ ಫಸ್ಟ್ ಲೋನ್ ಮುಗಿಸಿದ್ಮೇಲೆ ನಿಮ್ಗೆ ಸಿಗುತ್ತೆ. ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡೋ ನಿಮ್ಮ ಜರ್ನಿಯಲ್ಲಿ ಮುಂದಕ್ಕೆ ಹೋಗ್ತಾನೆ ಇರ್ತೀರಾ. ಸ್ಟೆಪ್ ನಂಬರ್ 4, ಫಿನಿಶ್ ದ ಎಮರ್ಜೆನ್ಸಿ ಫಂಡ್. ಇದಕ್ಕಿಂತ ಮುಂಚೆ ಇದ್ದ ಸ್ಟೆಪ್ಸ್ ಅನ್ನ ನಾವು ಫಿನಿಶ್ ಮಾಡಿದ್ರೆ ಆವಾಗ ನಮ್ಮ ಹತ್ರ ಯಾವುದೇ ರೀತಿ ಲೋನ್ ಇರಲ್ಲ ಎಕ್ಸೆಪ್ಟ್ ಹೋಮ್ ಲೋನ್. ನಮ್ಮ ಹತ್ರ ಅಟ್ಲೀಸ್ಟ್ 75,000 ಆದ್ರೂ ಇರುತ್ತೆ. ಸೊ ಇದೇ ಟೈಮು ನಮ್ಮ ಎಮರ್ಜೆನ್ಸಿ ಫಂಡ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ. ನಮ್ಮಲ್ಲಿ ಸುಮಾರು ಜನ ಯೋಚನೆ ಮಾಡ್ತೀವಿ, ಇದಕ್ಕಿಂತ ಮುಂಚೆ ಎಮರ್ಜೆನ್ಸಿ ಫಂಡ್ ಬಗ್ಗೆ ಮಾತಾಡಿದ್ವಿ. ಈ ಸ್ಟೆಪ್ ಏನ್ ಹೇಳುತ್ತಂದ್ರೆ ನಮ್ಮ ಹತ್ರ ಎಷ್ಟು ಎಮರ್ಜೆನ್ಸಿ ಫಂಡ್ ಇರ್ಬೇಕಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಮುಂದಿನ 6 ತಿಂಗಳನ್ನ ನಾವು ಮ್ಯಾನೇಜ್ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ಒಂದು ತಿಂಗಳ ಖರ್ಚು 50,000 ಅಂತ ಅನ್ಕೊಳ್ಳಿ. ಆವಾಗ 50,000 ಇಂಟು 6 ಅಂದ್ರೆ 3 ಲಕ್ಷ ರೂಪಾಯಿ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಆಗಿ ಇರಬೇಕು. ಇದನ್ನ ಏನಕ್ಕೆ ಇಟ್ಕೋಬೇಕು? ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲ, ನಮ್ಮ ಹತ್ರ ಹೇಳಿ ಕೇಳಿ ಬರೋದೇ ಇಲ್ಲ. ಸಡನ್ ಆಗಿ ನಿಮ್ಗೆ ಜಾಬ್ ಹೋಗಬಹುದು, ಸಡನ್ ಆಗಿ ಆಕ್ಸಿಡೆಂಟ್ ಆಗಬಹುದು. ಎಮರ್ಜೆನ್ಸಿ ಫಂಡ್ ಇದ್ದಾಗ ಮುಂದಿನ 6 ತಿಂಗಳಿಗೆ ನೀವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇರಲ್ಲ. ಮತ್ತೆ ಬೇಗ ಹೊಸ ಕೆಲಸವನ್ನ ಕೂಡ ನಾವು ಆಯ್ಕೆ ಮಾಡ್ಕೋಬಹುದು. ಅದಕ್ಕೋಸ್ಕರ ನಿಮ್ಮ ಹತ್ರ 6 ತಿಂಗಳ ಎಮರ್ಜೆನ್ಸಿ ಫಂಡ್ ಇರಲೇಬೇಕು. ಸುಮಾರು ಜನರಿಗೆ ಯೋಚನೆ ಬರುತ್ತೆ, ಈ ದುಡ್ಡನ್ನ ನಾನು ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬಹುದಲ್ಲ ಅಂತ, ಅದರಿಂದ ಒಳ್ಳೆ ರಿಟರ್ನ್ ಸಿಗುತ್ತೆ. ಆತರ ಈ ರೀತಿ ಮಾಡಬಾರ್ದು ಅಂತ ನಮ್ಗೆ ಹೇಳ್ತಾರೆ. ಈ ದುಡ್ಡು ನಿಮ್ಮ ಇನ್ಶೂರೆನ್ಸ್ಗೋಸ್ಕರ, ಇದರಿಂದ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗದೆ ಹೋಗಬಹುದು. ಆದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇಷ್ಟು ಫಂಡ್ ನಮ್ಗೆ ಬೇಕಾಗುತ್ತೆ. ಸ್ಟೆಪ್ ನಂಬರ್ 5, ಇನ್ವೆಸ್ಟ್ ಅಂಡ್ ಎಂಜಾಯ್. ಇಲ್ಲಿನವರೆಗೂ ಆತರು ನಮ್ಗೆ ಎಂಜಾಯ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಅನ್ಸುತ್ತೆ. ಈಗ ಏನ್ ಹೇಳ್ತಾರಂದ್ರೆ ಫ್ರೀಡಮ್ ಸಿಕ್ಕಿದ ನಂತರ ಎಂಜಾಯ್ ಮಾಡೋದು ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ಈಗ ನಿಮ್ಮ ತಲೆಯಲ್ಲಿ ಯಾವುದೇ ರೀತಿ ಲೋನ್ ಇಲ್ಲ, ಮತ್ತೆ ನಿಮ್ಮ ಹತ್ರ ಎಮರ್ಜೆನ್ಸಿಗೋಸ್ಕರ ಒಳ್ಳೆ ಅಮೌಂಟ್ ಇದೆ. ಈಗ ನೀವು ಸಂಪಾದನೆ ಮಾಡೋ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು. ಉಳಿದಿರೋ ದುಡ್ಡನ್ನ ಇಟ್ಕೊಂಡು ನಿಮ್ಮ ಲೈಫ್ ಅನ್ನ ನೀವು ಎಂಜಾಯ್ ಮಾಡಿ. ಈ ರೀತಿ ಮಾಡಿದಾಗ ನಿಮ್ಮ ಫೈನಾನ್ಷಿಯಲ್ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ತಾ ಇದೀರಾ ಅಂತ ಅರ್ಥ. ದಪ್ಪಕ್ಕಿದ್ದ ನಾವು ಜಿಮ್ಮಿ ಹೋಗಿ ಒಂದು ಒಳ್ಳೆ ಶೇಪಿಗೆ ಬಂದ ನಂತರ ಅಷ್ಟು ಮಟ್ಟಿಗೆ ಜಾಸ್ತಿ ವರ್ಕೌಟ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ನಾರ್ಮಲ್ ಲೆವೆಲ್ ಎಕ್ಸರ್ಸೈಸ್ ಮಾಡಿನೇ ನಮ್ಮ ಫಿಟ್ನೆಸ್ ನ ನಾವು ನೋಡ್ಕೋಬಹುದು. ವೆಲ್ ಅದೇ ರೀತಿನೇ ನಿಮ್ಮನ್ನ ಫೈನಾನ್ಷಿಯಲ್ ಆಗಿ ಸೆಕ್ಯೂರ್ ಮಾಡ್ಕೊಂಡ್ರೆ ಆವಾಗ ಆತರ್ ನಮ್ಮ ಇನ್ಕಮ್ ಅಲ್ಲಿ 15% ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ದಟ್ ನಿಮ್ಮ ಫ್ಯೂಚರ್ ಅನ್ನ ಇದು ಸೆಕ್ಯೂರ್ ಮಾಡುತ್ತೆ. ಇದಕ್ಕೋಸ್ಕರ ನಿಮ್ಮ ಅಮೌಂಟ್ ಅನ್ನ ಸ್ಟಾಕ್ಸ್ ಅಲ್ಲಿ, ಬಾಂಡ್ಸ್ ಅಲ್ಲಿ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ನಿಮ್ಮ ಏಮ್ ಏನಾಗಿರ್ಬೇಕು ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇಂದ ಅಟ್ಲೀಸ್ಟ್ 10% ರಿಟರ್ನ್ ಅನ್ನ ನೀವು ಜನರೇಟ್ ಮಾಡಬೇಕು. ಆವಾಗ ಕೆಲವು ತಿಂಗಳಲ್ಲೇ ಶ್ರೀಮಂತರ ದಾರಿಯಲ್ಲಿ ನೀವು ಹೋಗ್ತಾ ಇರ್ತೀರಾ. ಆದಷ್ಟು ಬೇಗ ನೀವು ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡಬಹುದು. ಸೊ ಫ್ರೆಂಡ್ಸ್, ಇದೇ ಆ 5 ಸ್ಟೆಪ್ಸ್ ಡೇವ್ ರಾಮ್ಸಿಯ ಟೋಟಲ್ ಮನಿ ಮೇಕರ್ ಬುಕ್ ಇಂದ. ನೀವು ಕೂಡ ಫೈನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ಎಲ್ಲಾ ಸ್ಟೆಪ್ ಅನ್ನ ನೀವು ಫಾಲೋ ಮಾಡಿ. ಅದೇ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಫ್ರೀ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅದು ನಿಮ್ಗೆ ಯೂಸ್ ಆಗುತ್ತೆ. ಈ ವಿಡಿಯೋವನ್ನ ಲೈಕ್ ಮಾಡ್ಕೊಂಡು ಆದಷ್ಟು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಗೂ ಕೂಡ ಈ ಮಾಹಿತಿಯನ್ನ ಹಂಚ್ಕೊಳ್ಳಿ. ಈ ರೀತಿ ಸುಮಾರು ಅಮೇಜಿಂಗ್ ವಿಡಿಯೋಸ್ ಅನ್ನ ನೋಡೋದಕ್ಕೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ನೆಕ್ಸ್ಟ್ ಟಾಪಿಕ್ ಏನ್ ಬೇಕು ಅಂತ ಕೇಳಿದ್ರೆ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.